Watch India's largest kids library only on Jio Hotstar. Download the app now. ಡಾಕ್ಟ್ರಣ್ಣ ನನಗೆ ಯಾಕೋ ಹಸುವೆ ಆಗ್ತಿಲ್ಲ ಡಾಕ್ಟ್ರಣ್ಣ. ಅಯ್ಯೋ ಹೊಗೆ ಹಾಕಿಸ್ಕೊಟ್ಟು ನನ್ನ ಪೇಷಂಟ್ಗಳು ನಾಳೆ ನೀನ್ ಏನು ಚಿಂತೆ ಮಾಡ್ಬೇಡ ಕಣಯ್ಯ. ನನಗೆ ಎಂತ ಔಷಧಿ ಕೊಡ್ತೀನಿ ಅಂದ್ರೆ ರೋಗನೂ ಸರಿ ಹೋಗ್ಬೇಕು, ಹಂಗೆ ರೋಗಿನೂ ಸರಿ ಹೋಗ್ಬೇಕು ಕಣಯ್ಯ. ಸರಿ ಡಾಕ್ಟರ್ ಮತ್ತೆ ಆಗ್ತಡ ಬೇಗ ಶುರು ಹಚ್ಕೊಂಬಿಡಿ. ಇಲ್ಲಿ ನೋಡಯ್ಯ ಔಷಧಿ ಬಾಟ್ಲು, ಇದರಲ್ಲಿರೋದು ಒಂದೇ ಒಂದು ಟ್ಯಾಬ್ಲೆಟ್ ತಗೊಂಬಿಟ್ರು ಸಾಕು, ಪತ್ಲುಗೆ ಹಸುವಾಗಕ್ ಶುರು ಆಗ್ಬಿಡುತ್ತೆ ಕಣಯ್ಯ. ಇಲ್ಲಿ ನೋಡು ಟ್ಯಾಬ್ಲೆಟ್ ಹಾಕಿದ್ರಿ ಗ್ಲಾಸಲ್ಲಿ ನೀರ್ ಹಾಕ್ಬಿಟ್ಟು ಕುಡ್ಕೊಂಬಿಡಯ್ಯ, ಎಲ್ಲ ಸರಿ ಹೋಗ್ಬಿಡುತ್ತೆ. ಯಾವಾಗ ಒಂದ್ ಗುಳಿಗೆಯಿಂದ ಹಸುವಾಗೋಕೆ ಶುರುವಾಗುತ್ತೆ ಅಂದ್ರೆ ಒಂದೇ ಬಾರಿಗೆ ಎಲ್ಲಾ ಗುಳಿಗೆನೂ ತಿನ್ಸ್ಬಿಟ್ರೆ ಆವಾಗ ಅವನ್ ಗತಿ ಏನಾಗುತ್ತೆ? ಏನೇ ಆದ್ರೂ ಸರಿ, ಪತ್ಲುಗ್ ಮಾತ್ರ ಒಳ್ಳೇದಾಗೋದಿಲ್ಲ. ಏನ್ ಕವಿತೆ ಹೇಳಿದ್ರಿ ನೀವು? ಕವಿತನ ಬಿಡಿ, ಸ್ವಲ್ಪ ಕೆಲ್ಸದ ಕಡೆ ಗಮನ ಕೊಡಿ. ಅಯ್ಯೋ ನನ್ ಗೆಳೆಯರ ಮೊಟ್ಟು ಬತ್ಲು ಏನಯ್ಯ ಅಲ್ಲಿ ಬಿದ್ದೋಗ್ಬಿಟ್ಟು ಹೋಗಿ ನೋಡ್ರಯ್ಯ. ಸರಿ ಹೋಗಿ ನೋಡ್ತೀವಣ್ಣ. ಇವಾಗ ಬೆಟ್ಟ ಹತ್ತದ ಮೇಲೆ ಇಳಿಲೇಬೇಕಲ್ವಾ? ಅರೇ ಜಾನ್, ಇಲ್ಲಿ ಒಂಟೆಯಲ್ಲಿರಕ್ ಸಾಧ್ಯ, ಬರೀ ಇಲಿಗಳು ಅಲ್ಲಿ ಇಲ್ಲಿ ಸೇರ್ಕೊಂಡಿರಕ್ ಸಾಧ್ಯ. ಕರೆಕ್ಟ್ ಕಣಯ್ಯ, ಜಾನ್ ಸೈಜಿನ ಮನಸ್ಸಿಗೆ ಇಲಿನೇ ಒಂಟೆಗಳ ತರ ಕಾಣಿಸುತ್ತೆ ಅಲ್ವಾ? ಮಾಡಿ ಎಷ್ಟು ತಮಾಷೆ ಬೇಕು ಅಷ್ಟೆಲ್ಲ ಮಾಡ್ಕೊಳ್ಳಿ. ಆದ್ರೆ ಇವಾಗ ನಿಮ್ಗೆ ಎಷ್ಟು ತಮಾಷೆ ಮಾಡ್ತೀರೋ ಅಷ್ಟು ನಿಮ್ಗೆ ಉಲ್ಟಾ ಆಗುತ್ತೆ. ಯಾಕಂದ್ರೆ ನಾನೀಗ ಪತ್ಲುನ ಗ್ಲಾಸ್ ನಲ್ಲಿ ಹಸುವೆಯ ಎಲ್ಲ ಟ್ಯಾಬ್ಲೆಟ್ ಹಾಕಿದ್ದೀನಿ. ಇವನೇನೋ ಎಡವಟ್ ಮಾಡ್ಬಿಟ್ಟು ಓಡಬಿಟ್ಟಲ್ಲಯ್ಯ. ಈಗ ಪತ್ಲ ಹಸು ತಡೆಯೋದಕ್ಕೆ ಬರೀ ಕಷ್ಟ ಅಲ್ಲ, ಅಸಾಧ್ಯದ ಮಾತು ಕಣಯ್ಯ. ಬಟ್ ನಂಗೆ ಹಸುವಾಗ್ತಿದೆ ಕಣ, ಏನಾದ್ರು ಮಾಡ ಪ್ಲೀಸ್. ತುಂಬಾ ಹಸುವಾಗ್ತಿದೆ ಕಣ ನನಗೆ, ಹೊಟ್ಟೆಲೇನೋ ಓಡಾಡ್ದಂಗೆ ಆಗ್ತಾ ಇದೆ, ತುಂಬಾ ಹಸುವಾಗ್ತಿದೆ ಕಣ. ಅರೆ ಪತ್ಲು, ನೀ ತಿನ್ನಕ್ ತರ್ತಾ ಇರೋದನ್ನ ನೋಡಿದ್ರೆ ನನಗೂ ಸಖತ್ ಹಸುವಾಗ್ತಿದೆ ಕಣೋ. ನಡಿಯೋ ಪಾರ್ಟಿ ಮಾಡ್ಬಿಡೋಣ. ಅರೆ ಇದೇನ್ ಡಾಕ್ಟರ್ ಪತ್ಲು ತಿಂತ ಒಳ್ಳೆ ಊದ್ಕೋತಾ ಇದ್ದಾನಣ್ಣ. ಎಂತ ಕೆಲಸ ಆಯ್ತಯ್ಯ, ಅವ್ನಿಗೆ ಎಷ್ಟು ತಿಂತಾನೋ ಅಷ್ಟೇ ಊದ್ಕೋತಾ ಹೋಗ್ತಾನೆ ಕಣಯ್ಯ. ಒಂದ್ ಸ್ವಲ್ಪ ಹೊತ್ತು ಇವನ್ನ ಹೊರಗಡೆ ಎಳ್ಕೊಂಡೋಗಯ್ಯ, ಅಷ್ಟೊತ್ತಿಗೆ ನಾನು ಆಂಟಿಡೋಟ್ ನ ಬೇಗ ರೆಡಿ ಮಾಡ್ಬಿಡ್ತೀನಿ ಕಣಯ್ಯ. ಬದುಕಿದು ಜಟಕ ಬಂಡೆ. ಓಟಿ ಪತ್ಲು, ಏನ್ ಸಮಾಚಾರ, ಹೇಗಿದ್ದೀರಾ? ಏನು ಅಂತ ಹೇಳಿ, ನಾನು ಯಾಕೆ ತಡ್ಕೊಂಡಿರ್ಲಿ, ಹೊಟ್ಟೆ ಒಳಗೆ ಓಡಾಡ್ತಿದೆ ಇಲಿ. ಅಯ್ಯಮ್ಮ, ಪತ್ಲು ಒಳ್ಳೆ ಕವಿಯಾಗ್ಬಿಟ್ಟಿದ್ದಾನೆ, ಕಾನೂನು ಮೇಲೆ ಆಡೆ. ಚಿಂಗಮ್ ಸರ್, ನಾನು ಯಾವ ಕವಿನೂ ಅಲ್ಲ, ಕವಿತಾನೂ ಹೇಳ್ತಿಲ್ಲ. ನನಗಂತೂ ಈಗ ಸಖತ್ ಹಸು ಆಗ್ಬಿಟ್ಟಿದೆ ಸರ್. ತಿನ್ನಕ್ಕೆ ಏನೇ ಕೊಟ್ರು ಎಲ್ಲ ಚೆನ್ನಾಗಿ ತಿಂದು ಮುಗಿಸ್ಬಿಡ್ಬೇಕು ಅನಿಸ್ತಾ ಇದೆ ಸರ್. ಒಂದು ನಿಮಿಷ. ಅಯ್ಯಮ್ಮ, ಅರೆ ಪತ್ಲು, ನನಗೆ ಒಂದರ ಸಮೋಸ ಬಿಡೋ ತಿನ್ನೋದಿಕ್ಕೆ. ಸಮೋಸ ಇರ್ಲಿ, ನೀನ್ ಅದ್ರೊಳಗಡೆ ಇರೋ ಒಂದ್ ಚೂರು ಮಸಾಲೆನೂ ಬಿಟ್ಟಿಲ್ವಲ್ಲ ತಿನ್ನಕ್ಕೆ. ಓಲಿ ತಟ್ಟೆನೂ ತಿನ್ಬಿಡೋ ಅತ್ಲಾಗೆ. ಅರೆ ಯಾಕೆ ಹಿಂಗಾದಯ್ಯವ, ನನಗೆ ಬರೀ ಮೋಟ್ರಿನ ತ್ರಾಸ ಆಗ್ತಿತ್ತು, ಈಗ ಪತ್ಲನೂ ಶುರು ಹಚ್ಕಾಣಲ್ಲಪ್ಪ. ನಾ ಹ್ಯಾಂಗ ವ್ಯಾಪಾರ ಮಾಡ್ಲಿಗ? ಅರೆ ನಿನ್ಬಿಡು ಟಿಯಣ್ಣ, ಪತ್ಲು ಬಗ್ಗೆ ಯೋಚನೆ ಮಾಡಿ. ಇವನ್ ಏನೇ ತಿಂದ್ರು ತಿಂತ ಊದ್ತಾ ಇರ್ತಾನಲ್ಲ. ಓಕೆ ಬೋಟು, ಇದೆಲ್ಲ ಹೇಗಾಯ್ತು ಅಂತ ಹೇಳು. ಅರೇ ಸರ್, ಇದೆಲ್ಲ ಆಗಿದ್ದು ಡಾಕ್ಟರ್ ಅಣ್ಣ ಕೊಟ್ಟಿದ್ದು ಔಷಧಿಯಿಂದ ಸರ್. ಇದಕ್ಕೇನಾದ್ರೂ ಮಾಡ್ಲೇಬೇಕು. ಬೋಟು, ಏನಾದ್ರೂ ಮಾಡು. ಅರೆ ಖಾಲಿ ಹೋಟೆಲ್ ನನ್ನ ತಲೆ ಓಡೋದೇ ಇಲ್ಲ ಸರ್. ಟಿಯಣ್ಣ, ನೀ ನನಗೆ ಬಿಸಿ ಬಿಸಿ ಗರಂ ಸಮೋಸ ಮಾಡಿಕೊಟ್ಬಿಟ್ರೆ ಆಗ ನನ್ಗನ್ಸುತ್ತೆ ನನ್ನ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಓಡ್ಬೋದು ಅಂತ.
ಅರೇ ಹೋಗ್ತೀಯಾ ಇಲ್ಲ ಇಲ್ಲಿಂದ ಅಣ್ಣ. ನಾನು ಮಾಡಿದ್ದೆಲ್ಲ ಮತ್ತೆ ತಿಂದು ಮುಗಿಸಿ ಏನೇನ ಮಾಡ್ಕೊಂತಿದೀಯನಲ್ಲ ಅಲ್ಲ, ಹೋಗ ಅಯ್ಯೋ. ಹೋಗ ಮೋಟು ಹಸಿವಾಗ್ತಿದೆ ಕಣ, ತಿನ್ನಕ್ ಕೊಡು, ತಿನ್ನಕ್ ಕೊಡು. ಎಲ್ಲಿಂದ ಕೊಡ್ಲ ತಿನ್ನೋದಿಕ್ಕೆ? ಮನೇಲೂ ಒಂದ್ ಅಗಳು ಏನು ಉಳಿಸಿಲ್ಲ ನೀನು, ಮತ್ ಜೇಬಲ್ ಒಂದ್ ಬಿಡ್ಗಾಸು ಇಲ್ಲ. ಈಗ ನಾನು ಏನ್ ಮಾಡ್ಲಿ ಅಂತ ನೀನೇ ಹೇಳೋ. ನೀ ಏನ್ ಬೇಕಾದ್ರೆ ಮಾಡ್ಕೋ, ಆದ್ರೆ ನಂಗೆ ತಿನ್ನಕ್ ಕೊಡು, ಹಸಿವಾಗ್ತಾ ಇದೆ. ಅಯ್ಯಮ್ಮ, ಇವನ್ ಹಸುವೆ ಎಲ್ಲಿಂದ ಔಷಧಿ ತರ್ಲಿ? ತಿನ್ನಕ್ಕೆ ತಿನ್ನಕ್ ಕೊಡಿ, ಹಸಿವಾಗ್ತಿದೆ. ಅಷ್ಟು ಅರ್ಥ ಆಗಲ್ವಾ ನಿಮ್ಗೆ? ನನಗೆ ಗೊತ್ತಾಯ್ತು, ನೀವಿಬ್ರು ಬರೀ ಮಾತ್ನಲ್ಲೇ ನಂಗೆ ಊಟ ಮಾಡಿಸ್ತಾ ಇದ್ದೀರಾ. ಹಸುವಂತ ಬಡ್ಕೋತಾ ಇದ್ದೀನಿ, ನನ್ಗೋಸ್ಕರ ನೀವು ಏನು ಮಾಡೋದಿಲ್ಲ, ನಾನೇ ಹುಡುಕೋತೀನಿ ಬಿಡಿ. ಒಳ್ಳೇದಾಯ್ತು ಸರ್. ಅಲ್ಲಿ ಪತ್ಲಿಗೆ ತಿನ್ನಕ್ಕೇನು ಸಿಗೋದೇ ಇಲ್ಲ. ನನ್ಗನ್ಸುತ್ತೆ ಬಾಕ್ಸರಣ್ಣನ ಒದೆ ತಿಂದ್ರೆ ಅವ್ನು ಸರಿ ಹೋಗ್ಬೋದು ಅಂತ. ನಾವಿಬ್ರು ಹೊರಗಡೆ ಇದ್ಕೊಂಡೆ ಮಜಾ ನೋಡೋಣ ಇರಿ. ಈಗ ಏನಂತೀರಾ ಚಿಕ್ಕಪ್ಪ ಸಾರ್? ಸೈಲೆಂಟ್ ಆಗಿರು, ಒಳಗಡೆ ಏನ್ ನಡೀತೆ ಅಂತ ನೋಡೋಣ. ವೆಯ್ಟ್ ಅಂಡ್ ವಾಚ್. ನನ್ ಮನೇಲೆ ಕಳ್ತಾನ ಮಾಡ್ತೀನಿ ಇರು ನಿನ್ಗೀಗ. ನಾನ್ ಹೇಳ್ತಾ ಇದ್ದೀನಿ, ನಿಂತ್ಕೋ. ಆಯ್ ಆಯ್ ಆ ಏನ್ ಮಾಡ್ತಾ ಇದ್ಯಾ ನೀನು? ಅಯ್ಯ ಬೇಡ ಬೇಡ. ತಗೋ ತಗೋ. ನೀನ್ ಮನುಷ್ಯನ ಅಕ್ಕಿ ಮೂಟೆನ? ನಿನಗೇನು ನೋವೇ ಆಗ್ತಾ ಇಲ್ವಾ ನಿನಗೆ? ಮನೆಗೆ ಹೋಗು, ಇವ್ ನಿನ್ಗೆ ತೋರಿಸ್ತೀನಿ ನಿನಗೆ ಏನ್ ಮಾಡ್ತೀನಿ ಅಂತ. ಆಮೇಲೆ ನೋಡು, ನನ್ನನ್ನು ಎದುರಾಕೊಂಡ್ರೆ ನಿನಗೆ ಏನಾಗುತ್ತೆ ಅಂತ ಈಗಲೇ ತೋರಿಸ್ತೀನಿ ನೋಡು. ತಗೋ. ಅಲ್ಲ, ನಾವು ಹೇಳಿದ್ದೆ ಒಂದು ಆಗ್ತಿರೋದೇ ಒಂದಲ್ವ ಚಿಂಗಮ್ ಸಾರ್? ಇವಾಗ ನೀವು ಪತ್ಲು ಹಿಡ್ಕೊಂಡ್ಬಿಟ್ಟು ಜೈಲ್ಗೆ ಹಾಕ್ಬಿಡಿ ಸರ್. ಜೈಲ್ಗೇನೋ ಹಾಕ್ಬೋದು ಬಿಟ್ಟು, ಆದ್ರೆ ಅವನಿಗೆ ತಿನ್ನಕ್ಕೇನು ಮಾಡ್ಲಿ? ಕೈದಿಗಳು ಕೊಡೋ ಎಲ್ಲ ಊಟನು ಇವನೊಬ್ಬನೇ ತಿನ್ಬಿಟ್ರೆ ನಾನು ಏನ್ ಮಾಡ್ಲಿ? ಚಿಂಗಮ್ ಸರ್, ನಾನು ಬಾಕ್ಸರಣ್ಣ ಮನೇಲಿ ತಿನ್ಕೊಂಬಂದೆ, ಆದ್ರೂ ಇನ್ನೂ ಸಖತ್ ಹಸಿವಾಗ್ತಿದೆ ನಂಗೆ. ಏನ್ ಮಾಡ್ಲಿ ಈಗ ನಾನು? ನನ್ಗೆ ಹಸಿವಾಗ್ತಿದೆ, ನಾನು ಇಡ್ಲಿ ತಿನ್ಕೊಂಬಂದ್ಬಿಡ್ತೀನಿ. ಇಲ್ಲೇ ಇರಿ. ಸರ್ ನಿಮ್ಮ ಆರೋಗ್ಯ ಕೆಟ್ಟೋಗಿದೆಯಾ? ಇಲ್ಲ. ನಿಮ್ಗೆ ಯಾರಾದ್ರೂ ಹಿಡ್ಕೊಂಡು ಹೊಡೆದ್ರಾ? ನೀವ್ ಯಾಕೆ ಇಲ್ಲ ಸಲದ್ ಬೊಗಳ್ತಾ ಇದೀರಲ್ಲ? ಬಾಯಿ ಮುಚ್ಕೊಂಡಿರಿ, ನನ್ ತಲೆ ಕೆಡ್ತಕ್ ಬರ್ಬೇಡಿ. ಆದ್ರೆ ಸರ್, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದೀರಾ? ಇಲ್ಲ ಇಲ್ಲ, ನಾನು ಏನು ಟೆನ್ಷನ್ ಅಲ್ಲಿಲ್ಲ, ಬರೀ ಯೋಚಿಸ್ತಾ ಇದ್ದೀನಿ ಅಷ್ಟೇ. ಪತ್ಲು ಇಡ್ಲಿ ತಿನ್ನಕ್ಕೋಸ್ಕರ ಹೊರಗಡೆ ಹೋಗಿದ್ದಾರೆ. ಅವನ್ ಎಲ್ಲೇ ತಿನ್ನಕ್ ಕೂತ್ಕೊಂಡ್ರು ಚಟ್ನಿ ಪಲ್ಯ ಸಾಂಬಾರು ಏನು ಬಿಡೋದಿಲ್ಲ. ಆದ್ರೆ ಇಡ್ಲಿ ದೋಸೆನ ಫುರ್ಫುರಿ ನಗರದಲ್ಲಿ ಬೇರೆ ಎಲ್ಲೂ ಮಾಡೋದೇ ಇಲ್ಲ, ನಮ್ಮನೇನ್ ಬಿಟ್ಟು. ಆದ್ರೆ ಪತ್ಲು ಅಲ್ಲಿಗೆ ಹೋಗಕ್ಕಾಗೋದೇ ಇಲ್ಲ. ಆದ್ರೆ ಅವನ್ ನಮ್ಮ ಮನೆಗೆ ಯಾಕೆ ಹೋಗಕ್ ಸಾಧ್ಯ ಇಲ್ಲ? ಅಯ್ಯಮ್ಮ. ಹಲೋ ಮಮ್ಮಿ, ಪತ್ಲು ಬಂದ್ರೆ ಇಡ್ಲಿ ದೋಸೆ ಏನು ತಿನ್ನಕ್ ಕೊಡ್ಬೇಡ. ಅಯ್ಯೋ, ಆದ್ರೆ ಅವನ್ ಇಲ್ಲಿ ಕೂತ್ಕೊಂಡು ತಿಂತಾವ್ನೆ. ಇಡೀ ತಿಂಗಳ ರೇಷನ್ನ ಖಾಲಿ ಮಾಡ್ಬಿಟ್ಟವನಲ್ಲಪ್ಪ. ಏನು? ಅಯ್ಯಮ್ಮ. ಹೋಗ್ಲಿ ಬಿಡೋ ಪತ್ಲು, ಸಾಕ್ ಬಿಡೋ ತಿಂದಿದ್ದು. ಆಂಟಿಗೆ ಸುಸ್ತಾಗುತ್ತೆ ಕಣೋ. ಇಲ್ಲ, ಇನ್ನೊಂದು 200-300 ದೋಸೆ ಅಷ್ಟೇ ಕಣ, ಸಾಕಾಗುತ್ತೆ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲೆ ಆಣೆ. ಅಮ್ಮ ಅಮ್ಮ ಅಮ್ಮಗೆ ಏನಾಯ್ತು? ಅಮ್ಮ ಯಾಕೆ ಜ್ಞಾನದ ಬಿದ್ದ್ಬಿಟ್ಟಿದ್ದಾರೆ? ಸರ್, ಅಂಥದ್ದೇನೂ ಆಗಿಲ್ಲ ಸರ್. ಮೋಟು ತಿನ್ನೋದು ಸಾಕು ಕಣೋ ಅಂತ ಹೇಳ್ದ. ನಾವೊಂದು 300-400 ದೋಸೆ ಅಷ್ಟೇ ಸಾಕು ಕಣೋ ಅಂತ ಹೇಳ್ದೆ ಅಷ್ಟೇನೆ. ನೋಡಿದ್ರೆ ಕೆಳಗಡೆ ಬಿದ್ದ್ಬಿಟ್ಟಿದ್ದಾರೆ. ಅಮ್ಮ ಎದ್ದೇಳ್ತಾರೆ ಬಿಡಿ ಸರ್. 300-400 ಅಂದ್ರೆ 400 ದೋಸೆ ಇನ್ನೂನು. ಅಮ್ಮ.
ಅರೆ ಬೇಗ ಬನ್ನಿ ಡಾಕ್ಟರ್ ಅಣ್ಣ, ಪತ್ಲು ಹುಡ್ಕಾಡ್ಕೊಂಡು ತಿಂತಾ ಇದಾರೆ ಎಲ್ಲ ಕಡೆನೂ. ಇಲ್ಲೋಡಯ್ಯ, ಆಂಟಿಡೋಟ್ ನ ರೆಡಿ ಮಾಡ್ಬಿಟ್ಟಿದ್ದೀನಿ. ಒಂದೇ ಒಂದು ಇಂಜೆಕ್ಷನ್ ಕೊಟ್ರೆ ಪತ್ಲು ಸರಿ ಹೋಗ್ಬಿಡ್ತಾರೆ ಕಡೆಯ. ಆದ್ರೆ ಬೇಗ ಕೊಡ್ಬೇಕು ಕಡೆಯ, ಇಲ್ಲಾಂದ್ರೆ ಇದು ಟೈಮ್ ಮುಗ್ದೋಗ್ಬಿಡುತ್ತೆ ಇಂಜೆಕ್ಷನ್ದು. ಅರೆ ಡ್ಯಾಮ್ದು ಗೋಡೆ ಸೀಳ್ ಬಿಟ್ಬಿಟ್ಟಿದೆ, ಅದನ್ನ ಈಗ ಸರಿ ಮಾಡ್ಲಿಲ್ಲ ಅಂದ್ರೆ ಇಡೀ ಫುರ್ಫುರಿ ನಗರನೇ ಮುಳುಗೋಗ್ಬಿಡುತ್ತೆ. ಏನಾಯ್ತು ಡಾಕ್ಟ್ರ್ ಅಣ್ಣ, ಯಾರಾದ್ರೂ ಏನಾದ್ರು ಆ ಮಾಡಿ. ಗೋಡೆ ಸೀಳ್ತಾ ಇರೋ ತಡೆಯಕ್ಕೆ ಒಂದೇ ಒಂದು ಐಡಿಯಾ ಇದೆ ಅಣ್ಣ. ಅರೆ ಪತ್ಲುಗೆ ಬೇಗ ಬೇಗ ತಿನ್ನಕ್ಕೆ ಏನಾದ್ರು ಕೊಡ್ಬೇಕು, ಇಲ್ಲಾಂದ್ರೆ ಗೋಡೆ ಸೀಳೋಗೋದು ಜಾಸ್ತಿ ಆಗೋಗ್ಬಿಡುತ್ತೆ. ಪತ್ಲು ಹೊಟ್ಟೆನ ನಾವು ದೊಡ್ಡದು ಮಾಡ್ಲೇಬೇಕು. ಆ, ಪತ್ಲುಗೆ ಜೈ, ಪತ್ಲುಗೆ ಜೈ, ಪತ್ಲುಗೆ ಜೈ. ಡಾಕ್ಟರ್ ಏನ್ ಮಾಡೋದಣ್ಣ, ಪತ್ಲು ಗೋಡೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಬೋಟು ಎದುರ್ಕೊಬೇಡ ಕಡೆಯ, ನನಗೂ ಒಂದು ಕೆಲಸ ಮಾಡಕ್ ಬಿಡಿ. ಎಲ್ರು ಸೈಲೆಂಟ್ ಆಗಿರಯ್ಯ ಸ್ವಲ್ಪ ಹೊತ್ತು. ಪತ್ಲು, ನಿನಗೆ ಬಹುಮಾನ ಕೊಡಿಸ್ತೀನಿ. ಇಡೀ ಫುರ್ಫುರಿ ನಗರ ನೀರಿನಿಂದ ಮುಳುಗೋದನ್ನ ಕಾಪಾಡಿದ್ಯಾ. Watch India's largest kids library only on Geo Hotstar. Download the app now.